Good morning students, welcome to YouTube online classes. In this video we are discussing about the new chapter statistics. In the last video we are discussing about the surface areas and volumes and example problems and exercise problems. Therefore statistics means it is the one of the branch of mathematics. It deals with the collection of and data and presentation and analysis of numerical data in a different way. Grouped frequency distribution and ungrouped frequency distribution, mean, median, mode, these are all comes in this chapter. The definition of the statistics is defined as the collection, the presentation, analysis of interpretation of numerical data. Collection of data ಯಾವುದೋ ಒಂದು ಆಬ್ಜೆಕ್ಟ್ ಅಥವಾ ವಸ್ತುವಿನ ಬಗ್ಗೆ ಅಥವಾ ಯಾವುದೋ ಒಂದು ಪ್ರಾಜೆಕ್ಟ್ ಬಗ್ಗೆ ಇನ್ಫಾರ್ಮೇಷನನ್ನು ಎಲ್ಲವನ್ನು ಸಂಗ್ರಹಿಸ್ಕೊಳ್ತೀವಿ. ದಟ್ ಈಸ್ ಕಾಲ್ಡ್ ಕಲೆಕ್ಷನ್ ಆಫ್ ಡಾಟಾ ಆ್ಯಂಡ್ ಪ್ರೆಸೆಂಟೇಷನ್. ಅದನ್ನು ಈಸಿಯಾಗಿ ಅನಾಲಿಸಿಸ್ ಮಾಡೋಕ್ಕೆ ಅಂಡರ್ಸ್ಟ್ಯಾಂಡ್ ಆಗೋಕ್ಕೆ ನಾವೊಂದು ಡೆಫಿನೆಟ್ ವೇಯಲ್ಲಿ ಟೇಬಲಲ್ಲಿ ಅಥವಾ ಅದನ್ನು ಒಂದು ಪೈ ಚಾರ್ಟಲ್ಲೋ ಅಥವಾ ಬಾರ್ ಗ್ರಾಫಲ್ಲೋ ಯಾವುದೋ ಒಂದು ಇದರಲ್ಲಿ ಮೆಥಡಲ್ಲಿ ನಾವು ಪ್ರೆಸೆಂಟ್ ಮಾಡ್ತೀವಿ. ದಟ್ ಈಸ್ ಪ್ರೆಸೆಂಟೇಷನ್ ಆ್ಯಂಡ್ ಅನಾಲಿಸಿಸ್ ಆಫ್ ನ್ಯೂಮರಿಕಲ್ ಡಾಟಾ ಈಸ್ ಕಾಲ್ಡ್ ಆಸ್ ಸ್ಟ್ಯಾಟಿಸ್ಟಿಕ್ಸ್ ಅಂತೇಳಿ ಕರಿತಾ ಹೋಗ್ತೀವಿ. ಸ್ಟ್ಯಾಟಿಸ್ಟಿಕ್ಸ್ ಇಸ್ ದ ಸೈನ್ಸ್ ಆ್ಯಂಡ್ ಆರ್ಟ್ಸ್ ಆಫ್ ಡೀಲಿಂಗ್ ವಿತ್ ಫಿಗರ್ಸ್ ಆ್ಯಂಡ್ ಫ್ಯಾಕ್ಟ್ಸ್. ಯಾವುದೋ ಒಂದು ಉದ್ದೇಶದ ಬಗ್ಗೆ ಯಾವುದೇ ಒಂದು ಸಂದರ್ಭವನ್ನು ನಾವು ಫಿಗರ್ಸಲ್ಲಿ ಅಂದರೆ ಬಾರ್ ಗ್ರಾಫ್ ಆಗಿರ್ಬೋದು, ಹಿಸ್ಟೋಗ್ರಾಮ್ ಆಗಿರ್ಬೋದು ಅಥವಾ ಪೈ ಚಾರ್ಟ್ ಆಗಿರ್ಬೋದು, ಈ ಒಂದು ಮೆಥಡಲ್ಲಿ ಸೈಂಟಿಫಿಕ್ ಮೆಥಡಲ್ಲಿ ನಾವು ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೀವಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಸ್ಟ್ಯಾಟಿಸ್ಟಿಕ್ಸ್ ಅಂತೇಳಿ ಕೂಡ ಕರಿತಾ ಹೋಗ್ತೀವಿ. ಡಾಟಾ ಮೀನ್ಸ್ ಇಟ್ ಈಸ್ ಎ ನ್ಯೂಮರಿಕಲ್ ಇನ್ಫಾರ್ಮೇಷನ್ ಅಬೌಟ್ an fact, about an instant. Let us begin with an exercise on gathering data by performing the following activities. For example, you are all data comparing to your daily life. Collection of data is height of 20 students of your class. ನಿಮ್ಮ ಒಂದು ತರಗತಿಯಲ್ಲಿ 20 ವಿದ್ಯಾರ್ಥಿಗಳ ಹೈಟನ್ನು ನಾವು ಒಬ್ಬರದ್ದು ಪಿ ಮಾಸ್ಟರ್ಗಳೆಲ್ಲ ಮಾಡ್ತಾಯಿರ್ತಾರೆ. ಇಯರ್ಲಿ ಅಥವಾ ಇಯರ್ಲಿ 2 ಟೈಮ್ಸ್ ಏನು ಮಾಡ್ತಾರೆ, ನಿಮ್ಮ ಹೈಟನ್ನು ಮೆಜರ್ ಮಾಡ್ತಾ ಇರ್ತಾರೆ. ಆಮೇಲೆ ಅದನ್ನ ಕಲೆಕ್ಷನ್ ಬುಕ್ಕಲ್ಲಿ ಎಂಟ್ರಿ ಮಾಡ್ಕೊಳ್ತಾ ಇರ್ತಾರೆ. ದಟ್ ಈಸ್ ಹೈಟ್ ಆಫ್ 20 ಸ್ಟೂಡೆಂಟ್ಸ್ ಆಫ್ ಯುವರ್ ಕ್ಲಾಸ್. 165 ಸೆಂಟಿಮೀಟರ್, 167 ಸೆಂಟಿಮೀಟರ್, 168 ಸೆಂಟಿಮೀಟರ್, ಈ ರೀತಿ ಮೆಜರ್ ಮಾಡಿಬಿಟ್ಟು ಅದನ್ನು ಬರ್ಕೊಳ್ತಾ ಇರ್ತಾರೆ. ದಟ್ ಈಸ್ ಒನ್ ಆಫ್ ದ ಕಲೆಕ್ಷನ್ ಆಫ್ ಡಾಟಾ. ಆರ್ ಅನದರ್ ಒನ್ ಎಕ್ಸಾಂಪಲ್ ಇಸ್ ನಂಬರ್ ಆಫ್ absentees in each day in your class for a month. ಫಾರ್ ಎಕ್ಸಾಂಪಲ್ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಮಂತಲ್ಲಿ ನಂಬರ್ ಆಫ್ ಅಬ್ಸೆಂಟೀಸ್ ಇನ್ ಈಚ್ ಡೇ, ಪ್ರತಿದಿನ ಎಷ್ಟು ಅಬ್ಸೆಂಟ್ ಆಗ್ತಿದ್ವು ಇನ್ ಎ ಕ್ಲಾಸ್ 9. ದ ನಂಬರ್ ಆಫ್ ಮೆಂಬರ್ಸ್ ಇನ್ ದ ಫ್ಯಾಮಿಲೀಸ್ ಆಫ್ ಯುವರ್ ಕ್ಲಾಸ್ಮೇಟ್. height of 15 plants in or around your school. These are all collection of data in our daily life we are observed. Therefore this is collection of data. Let us move to result. Students have gathered. How did they collect their data in each group? Did they collect the information from each and every student, house or person concerned for obtaining the information? The information should be collected by the each and every student. The collection of data or the collection of marks obtained by the student in a individual subject. Therefore they get information each and every students. Did they get the information from some source like available school records? For example, sometimes ಏನು ಮಾಡ್ತಾ ಹೋಗ್ತೀವಿ, ಸ್ಟೂಡೆಂಟ್ಸಿಂದನೇ ನಾವು ಏನು ಮಾಡ್ತಾ ಹೋಗ್ತೀವಿ, ಅವರ ಒಂದು ಇನ್ಫಾರ್ಮೇಷನನ್ನು ಯಾವ್ಯಾವ ಸಬ್ಜೆಕ್ಟಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ತೊಗೊಂಡಿದ್ದಾರೆ ಅನ್ನೋದನ್ನು ನಾವು ಅಬ್ಸರ್ವ್ ಮಾಡ್ತಾ ಹೋಗ್ತೀವಿ, ಕಲೆಕ್ಟ್ ಮಾಡ್ತಾ ಹೋಗ್ತೀವಿ, ಅಂಡ್ ಲೀಸ್ಟ್ ಬರ್ಕೊಳ್ತಾ ಹೋಗ್ತೀವಿ. ಸಮ್ಟೈಮ್ಸ್ ಸ್ಟೂಡೆಂಟ್ಸ್ ಇಲ್ದಾಗ ಇನ್ ದ ಅಬ್ಸೆನ್ಸ್ ಆಫ್ ಸ್ಟೂಡೆಂಟ್ಸ್ ವಿ ಗೆಟ್ ದ ಇನ್ಫಾರ್ಮೇಷನ್ ಇನ್ ಯುವರ್ ಸ್ಕೂಲ್ ರೆಕಾರ್ಡ್ ಅಥವಾ ವೆಬ್ಸೈಟ್, ಅಲ್ಲಿ ನಾವು ಏನು ಮಾಡ್ತೀವಿ, ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತಾ ಹೋಗ್ತೀವಿ. ದೇರ್ಫೋರ್ ದ ಕಲೆಕ್ಷನ್ ಆಫ್ ಡಾಟಾ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು 2 types, on primary data and secondary data. In the first case, when the information was collected by the investigator herself or himself with a definite objective in her or his mind, the data obtained is called as primary data. ನಾವು ನೇರವಾಗಿ ವ್ಯಕ್ತಿಯಿಂದ ಅಥವಾ ಸ್ಟೂಡೆಂಟ್ಸ್ಗಳಿಂದ ನಾವು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿ ಅದನ್ನು ಸ್ಟೋರ್ ಮಾಡ್ಕೊಳ್ತೀವಲ್ಲ, ದಟ್ ಈಸ್ ಪ್ರೈಮರಿ ಡಾಟಾ. ಇನ್ ದ ಸೆಕೆಂಡ್ ಕೇಸ್, when the information was gathered from a source which already had the information stored, ಆಲ್ರೆಡಿ ಇನ್ಫಾರ್ಮೇಷನ್ನ ಸ್ಟೋರ್ ಮಾಡಿ ಯಾರೋ ಅದನ್ನ ಸೇವ್ ಮಾಡಿರ್ತಾರೆ, ಅಂಥ ಇನ್ಫಾರ್ಮೇಷನ್ ನಾವು ತಗೊಂಡು ಅದರ ಬಗ್ಗೆ ತಿಳ್ಕೊಳ್ತೀವಲ್ಲ, ದಟ್ ಈಸ್ ಕಾಲ್ಡ್ as secondary data. The data obtained is called as secondary data. Such data which has been collected by someone else in another context needs to be used with great care, ensuring that the source of reliable. For example, your textbooks. These textbooks are wrote by a
another textbook members ಅಥವಾ senior teachers. Therefore the printed textbook can be used to your syllabus, your classes for the information to your academic year. For example, ಈಗ ಮ್ಯಾಥ್ಸ್ ಟೆಕ್ಸ್ಟ್ ಬುಕ್ ಆಗಿರ್ಬೋದು, ಸೈನ್ಸ್ ಟೆಕ್ಸ್ಟ್ ಬುಕ್ ಆಗಿರ್ಬೋದು, ಸೋಷಿಯಲ್ ಎಲ್ಲವೂ ಕೂಡ ಬೇರೆ ಯಾರೋ ಬರೆದಿರ್ತಾರೆ. ಬಟ್ ಅವನ್ನ ನಾವು ನಿಮಗೆ ಓದ್ಕೊಳ್ಳೋಕ್ಕೋಸ್ಕರ, ನಿಮ್ಮ ಒಂದು ಜ್ಞಾನವನ್ನು ಇಂಪ್ರೂವ್ ಮಾಡ್ಕೊಳ್ಳೋಕ್ಕೋಸ್ಕರ ಏನು ಮಾಡಿರ್ತಾರೆ, ಆ ಬುಕ್ಸ್ಗಳನ್ನು ಕೊಡ್ತಾ ಇರ್ತಾರೆ. ಅಲ್ಲಿ ಸೆಕೆಂಡರಿ ಡಾಟಾ ಅಂದರೆ ಯಾರೋ ಅದನ್ನ ಸ್ಟೋರ್ ಮಾಡಿ ಬರೆದಂತಹ ಇನ್ಫಾರ್ಮೇಷನ್ನ ನಿಮಗೆ ತಿಳ್ಕೊಳ್ಳೋಕ್ಕೆ ಅದನ್ನ ಕೊಡ್ತಾ ಇರ್ತಾರಲ್ಲ, ಅದನ್ನು ಸೆಕೆಂಡರಿ ಡಾಟಾ ಅಂತೇಳಿ ಕರಿತೀವಿ. ನೀವೇ ಯಾವುದಾದ್ರು ಒಂದು ಕವಿತೆ ಕವನವನ್ನು ಬರೀತಿರಲ್ಲ, ಅದನ್ನು ನಾವು ಪ್ರೈಮರಿ ಡಾಟಾ ಅಂತೇಳಿ ಕರಿತಾ ಹೋಗ್ತೀವಿ. Therefore the collection of data can be classified into two types. One is primary data and another one is collection data. For example ಹೇಳೋದಾದರೆ, ಫಾರ್ ಎಕ್ಸಾಂಪಲ್ ಯಾರಾದರೂ ಒಂದು ಇನ್ಫಾರ್ಮೇಷನ್ 20, ಫಾರ್ ಎಕ್ಸಾಂಪಲ್ ಒಂದು ಸೆಕ್ಷನಲ್ಲಿ ಒಂದು 30 ಸ್ಟೂಡೆಂಟ್ಸ್ ಇರ್ತಾರೆ. 30 ಸ್ಟೂಡೆಂಟ್ಸ್ಗಳ ಒಂದು ಮಾರ್ಕ್ಸ್ ಮ್ಯಾಥಮೆಟಿಕ್ಸ್ ಟೆಸ್ಟಲ್ಲಿ ಏನೇನು ಮಾರ್ಕ್ಸ್ ತಗೊಂಡಿದೆ ಅಂತೇಳಿ ಏನು ಮಾಡ್ತಾ ಇರ್ತೀವಿ, ಒಬ್ಬೊಬ್ಬರದ ಹೆಸರನ್ನು ಹೇಳ್ಬಿಟ್ಟು ಅವರ ಮಾರ್ಕ್ಸನ್ನು ನಾವು ಓವರಲ್ಲಾಗಿ ತಿಳ್ಕೊಂಬಿಟ್ಟು ಅದನ್ನು ನಾವು ಎಂಟ್ರಿ ಮಾಡ್ಕೊಳ್ತಾ ಹೋಗ್ತೀವಿ. ದಟ್ ಈಸ್ ಪ್ರೈಮರಿ ಡಾಟಾ. ನಾವೇ ಖುದ್ದಾಗಿ ಪರೀಕ್ಷಿಸಿ ಅವರನ್ನು ಕೇಳಿ ಅದ್ರ ಬಗ್ಗೆ ತಿಳ್ಕೊಂಡು ಪರೀಕ್ಷಿಸಿ ನಾವು ಎಂಟ್ರಿ ಮಾಡ್ತಾ ಹೋಗ್ತೀವಿ. ದಟ್ ಈಸ್ ಕಾಲ್ಡ್ ಎಸ್ ಪ್ರೈಮರಿ ಡಾಟಾ. ಅದೇ ಯಾರು ಎಂಟ್ರಿ ಮಾಡಿದ್ರನ್ನ ನಾವು ಕಾಪಿ ಹಿಡ್ಕೊಂಡು ಅದನ್ನು ಬರ್ಕೊಳ್ತಾ ಹೋಗ್ತೀವಲ್ಲ, ದಟ್ ಈಸ್ ಸೆಕೆಂಡರಿ ಡಾಟಾ ಅಂತೇಳಿ ಕರಿತಾ ಹೋಗ್ತೀವಿ. Therefore ಅನಾಲಿಸಿಸ್ ಆಫ್ ಡಾಟಾ, ಪ್ರೆಸೆಂಟೇಷನ್ ಆರ್ ಅನಾಲಿಸಿಸ್ ಆಫ್ ಡಾಟಾ. ನಮಗೀಗ ಆಲ್ರೆಡಿ ಡಾಟಾ ಗೊತ್ತಿದೆ. ಕಲೆಕ್ಷನ್ ಆಫ್ ಡಾಟಾ ಅಂದರೆ ನಾವು ಇನ್ಫಾರ್ಮೇಷನನ್ನು ಸಂಗ್ರಹಿಸ್ಕೊಂಡಿದ್ದೀವಿ. ಆಲ್ರೆಡಿ ಇನ್ಫಾರ್ಮೇಷನ್ ನಮ್ಮ ಹತ್ರ ಇದೆ, ಅದನ್ನು ನಾವು ಪ್ರೆಸೆಂಟ್ ಮಾಡಬೇಕು, ಅನಾಲಿಸಿಸ್ ಮಾಡಬೇಕಂದಾಗ ನಾವು ಡಿಫ್ರೆಂಟ್ ವೇಯಲ್ಲಿ ಅದನ್ನ ಪ್ರೆಸೆಂಟೇಷನ್ ಮಾಡ್ತಾ ಹೋಗ್ತೀವಿ. ಅದನ್ನು ಈಸಿಯಾಗಿ ಅನಾಲಿಸಿಸ್ ಆಗಬೇಕು, ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗಬೇಕು ಅನ್ನೋ ಉದ್ದೇಶಕ್ಕೆ ಅದನ್ನು ಡಿಫ್ರೆಂಟ್ ವೇಯಲ್ಲಿ ನಾವು ಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ದಟ್ ಈಸ್ ಪ್ರೆಸೆಂಟೇಷನ್ ಆಫ್ ಡಾಟಾ. ಫಾರ್ ಎಕ್ಸಾಂಪಲ್, ಕನ್ಸಿಡರ್ ದ ಮಾರ್ಕ್ಸ್ obtained by 10 ಸ್ಟೂಡೆಂಟ್ಸ್ ಇನ್ ಮ್ಯಾಥಮೆಟಿಕ್ಸ್ ಟೆಸ್ಟ್ ಆ್ಯಸ್ ಗಿವನ್ ಬಿಲೋ. ಒಂದು ಮ್ಯಾಥಮೆಟಿಕ್ಸ್ ಟೆಸ್ಟನ್ನು ಕಂಡಕ್ಟ್ ಮಾಡಿರ್ತಾರೆ 10 ಸ್ಟೂಡೆಂಟ್ಸಿಗೆ. ಆ 10 ಸ್ಟೂಡೆಂಟ್ಸಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿ ಎಷ್ಟೆಷ್ಟು ಮಾರ್ಕ್ಸ್ಗಳನ್ನು ತೊಗೊಂಡಿದ್ದಾರೆ ಅನ್ನೋದನ್ನು ಈಗ ಕೊಡ್ತಾ ಹೋಗಿದ್ದಾರೆ. 55, 36, 95, 73, 60, 42, 25, 78, 75, 62. These are the obtained marks in a test of mathematics test of 10 students. The data is in the form of is called as raw data. ಇದು ರಾ ಡಾಟಾ ಅಂದರೆ ಕಚ್ಚಾ ರೂಪದಲ್ಲಿ ಇರ್ತಕ್ಕಂಥದ್ದು. ಇದು ಯಾವುದೇ ರೀತಿಯ ಒಂದು ಡೆಫಿನೆಟ್ ಇದರಲ್ಲಿ ಇಲ್ಲ. ಹಾಗಾಗಿ ನಾವೇನು ಮಾಡ್ತೀವಿ, ಬೈ ಲುಕಿಂಗ್ ಅಟ್ ಇಟ್ ಈಸ್ ಇನ್ ದ ಫಾರ್ಮ್ ಕ್ಯಾನ್ ಯು ಫೈಂಡ್ ದ ಹೈಯೆಸ್ಟ್ ಆ್ಯಂಡ್ ಲೋಯೆಸ್ಟ್ ಮಾರ್ಕ್ಸ್. ಈ 10 ಸ್ಟೂಡೆಂಟ್ಸ್ ಏನು ಮಾರ್ಕ್ಸ್ ಒಪ್ತಾನೆ ಹಿಡಿಯೋದಿಲ್ಲ, ಈಸಿಯಾಗಿ ನಾವು ಬೇಗ 10 ಹೈಯೆಸ್ಟ್ ಎಷ್ಟು ಲೋಯೆಸ್ಟ್ ಎಷ್ಟು ಅಂತೇಳಿ ನಾವು ರೆಕಗ್ನೈಸ್ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಅವಾಗೇ ಮಾಡ್ತೀವಿ, ಡಿಡ್ ಯು ಇಟ್ ಟೇಕ್ ಯುವರ್ ಸಮ್ ಟೈಮ್ಸ್ ಟು ಸರ್ಚ್ ಫಾರ್ ದ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ಸ್ಕೋರ್ಸ್. ಅವಾಗೇನಾಗುತ್ತೆ, ಮ್ಯಾಕ್ಸಿಮಮ್ ಸ್ಕೋರ್ ಎಷ್ಟು, ಮಿನಿಮಮ್ ಸ್ಕೋರ್ ಎಷ್ಟು, ಮ್ಯಾಕ್ಸಿಮಮ್ ಯಾರು ತೊಗೊಂಡಿದ್ದಾರೆ, ಮಿನಿಮಮ್ ಯಾರು ತೊಗೊಂಡಿದ್ದಾರೆ ಅಂತ ನಾವು ಫೈಂಡ್ ಔಟ್ ಮಾಡೋಕ್ಕೆ ಇಟ್ ಟೇಕ್ಸ್ ಸಮ್ ಟೈಮ್ಸ್. ಅವಾಗೇನಾಗುತ್ತೆ, ಟೈಮ್ ತೊಗೊಳುತ್ತೆ, ಸ್ಟ್ರೆಸ್ ಆಗುತ್ತೆ. ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿರೋದು 10 ಸ್ಟೂಡೆಂಟ್ಸ್ ಅಷ್ಟೇ. ಯು ಕನ್ಸಿಡರ್ ಹೋಲ್ ಸ್ಕೂಲ್ನ ರಿಸಲ್ಟ್ ಫಾರ್ SSLC ರಿಸಲ್ಟ್ 2019 and 20 ಅಂತ ಕನ್ಸಿಡರ್ ಮಾಡಿದರೆ ಅಪ್ರಾಕ್ಸಿಮೇಟ್ಲಿ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಆರ್ ಮೋರ್ ದ್ಯಾನ್ 100ಗಿಂತ ಜಾಸ್ತಿ ಇರ್ತಾರೆ. ಅಂಥ ಟೈಮಲ್ಲಿ ನಾವೇನು ಮಾಡ್ತೀವಿ, ಈಸಿಯಾಗಿ ಹೈಯೆಸ್ಟ್ ಯಾರು, ಲೋಯೆಸ್ಟ್ ಯಾರು, ಹೈಯೆಸ್ಟ್ ಮಾರ್ಕ್ಸ್ ಎಷ್ಟು, ಲೋಯೆಸ್ಟ್ ಮಾರ್ಕ್ಸ್ ಎಷ್ಟು, ಫಸ್ಟ್ ಕ್ಲಾಸ್ ಎಷ್ಟು, ಈ ಥರ ಇನ್ಫಾರ್ಮೇಷನ್ಸ್ಗಳನ್ನು ನಾವು ಫೈಂಡ್ ಔಟ್ ಮಾಡ್ಬೇಕಾದ್ರೆ ಇಟ್ ಟೇಕ್ಸ್ ಟೂ ಮಚ್ ಆಫ್ ಟೈಮ್. ದೇರ್ಫೋರ್ ಡ್ಯೂ ಟು ದಿಸ್ ಕನ್ಫ್ಯೂಷನ್, ಅವಾಯ್ಡ್ ದ ಕನ್ಫ್ಯೂಷನ್ ಆ್ಯಂಡ್ ಅವಾಯ್ಡ್ ದ ಸ್ಟ್ರೆಸ್, ವಿ ಹ್ಯಾವ್ ಟು use the definite pattern, definite method to arrange the given information. Therefore it to be less time consuming if these scores were arranged in ascending or descending order. ಇದೇ 10 ಸ್ಟೂಡೆಂಟ್ಸ್ನ ಮಾರ್ಕ್ಸನ್ನು ನಾವು ಯಾವುದಾದ್ರು ಒಂದು ಆರ್ಡ್ರಲ್ಲಿ ಅಂದರೆ ಅಸೆಂಡಿಂಗ್ ಆರ್ಡರ್ ಅಥವಾ ಡಿಸೆಂಡಿಂಗ್ ಆರ್ಡ್ರಲ್ಲಿ ನಾವು ಬರಿತಾ ಹೋದರೆ ಅವಾಗೇನಾಗುತ್ತೆ, ಈಸಿಯಾಗಿ ಲೋಯೆಸ್ಟ್ ಎಷ್ಟು ಹೈಯೆಸ್ಟ್ ಎಷ್ಟು ಅಂತ ನಾವು ಫೈಂಡ್ ಔಟ್ ಮಾಡ್ಬೋದು. ಹಾಗಾಗಿ ಆ ಒಂದು ಆರ್ಡರಲ್ಲಿ ಬರಿತಾ ಹೋದರೆ, ಫಾರ್ ಎಕ್ಸಾಂಪಲ್ ಈಗ ಅಸೆಂಡಿಂಗ್ ಆರ್ಡರಲ್ಲಿ ಬರಿತಾ ಹೋದರೆ 25, 36, 42, 55, 60, 62, 73, 75, 78, 95 ಈ ರೀತಿ ಬರ್ತಾ ಹೋಗುತ್ತೆ. ಆಗ ಲೋಯೆಸ್ಟ್ ಮಾರ್ಕ್ಸ್ ಎಷ್ಟು ಅಂದಾಗ ನಾವು ಈಸಿಯಾಗಿ ಫಾಸ್ಟಾಗಿ 25 ಮಾರ್ಕ್ಸ್ ಅಂತ ಹೇಳ್ಬೋದು. ಅಂದರೆ ಹೈಯೆಸ್ಟ್ ಮಾರ್ಕ್ಸ್ ಅಂತ ಹೇಳಿದಾಗ 95 ಅಂತ ಹೇಳ್ತಾ ಹೋಗ್ತೀವಿ. ವಿ ಕ್ಯಾನ್ ಕ್ಲಿಯರ್ಲಿ ಸಿ ದಟ್ ದ ಲೋಯೆಸ್ಟ್ ಮಾರ್ಕ್ಸ್ ಆರ್ 25 ಆ್ಯಂಡ್ ದ ಹೈಯೆಸ್ಟ್ ಮಾರ್ಕ್ಸ್ ಆರ್ 95. ದಿಸ್ ಈಸ್ ದ ವೇ ಆಫ್ ಪ್ರೆಸೆಂಟೇಷನ್ ಆಫ್ ಡಾಟಾ. ದ ಡಾಟಾ ಕ್ಯಾನ್ ಬಿ ಪ್ರೆಸೆಂಟೆಡ್ by using different method ಅಂತ ಹೇಳ್ತೀನಿ. Then can be arranged in ascending or descending order, that can be arranged in a table, that can be arranged in a graphical representation ಅಂತ ಕೂಡ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ಬರ್ತಾ ಹೋಗುತ್ತೆ ಬಾರ್ ಗ್ರಾಫ್, ಹಿಸ್ಟೋಗ್ರಾಮ್ ಆ್ಯಂಡ್
ಪೈ ಚಾರ್ಟ್ ಈ ರೀತಿ ಬರುತ್ತೆ. ಅಲ್ಲಿ ಈಸಿಯಾಗಿ ನಮಗೆ ಇನ್ಫಾರ್ಮೇಷನನ್ನು ನಾವು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಡೆಫಿನೆಟ್ ಮೆಥಡನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ದಟ್ ಎಕ್ಸ್ಪೆರಿಮೆಂಟ್ ದಟ್ ಮೆಥಡ್ ಆಫ್ ರೈಟಿಂಗ್ ವಿ ಕಾಲ್ಡ್ ಆಸ್ ಪ್ರೆಸೆಂಟೇಷನ್ ಆಫ್ ಡಾಟಾ ಅಂತೇಳಿ ಕರಿತಾ ಹೋಗ್ತೀವಿ. ದ ಪ್ರೆಸೆಂಟೇಷನ್ ಆಫ್ ಡಾಟಾ ಇನ್ ಅಸೆಂಡಿಂಗ್ ಆರ್ ಡಿಸೆಂಡಿಂಗ್ ಆರ್ಡರ್ ಕ್ಯಾನ್ ಬಿ ಕ್ವೈಟ್ ಟೈಮ್ ಕನ್ಸ್ಯೂಮಿಂಗ್, ಅಂದರೆ ಕಡಿಮೆ ಸಮಯವನ್ನು ಪಡ್ಕೊಳ್ಳುತ್ತೆ. ಪರ್ಟಿಕ್ಯುಲರ್ಲಿ ವೆನ್ ದ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಇನ್ ಅನ್ ಎಕ್ಸ್ಪೆರಿಮೆಂಟ್ ಈಸ್ ಲಾರ್ಜ್. ಇಲ್ಲಿ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಇಸ್ ದ low limit 10 students, only 10 students, but in some cases the number of observations are large, 100 students, 150 students, 200 students can be in a test, in a exam. Then the marks obtained by the 100 students is large information, it having a large data. Therefore in that condition we can easily analyze, we cannot easily analysis the information. Therefore we can write ascending or descending order, or it can be write in a tabular column, or that it can be written in a bar graph. Any way, that way we can understand easily information and less time. ಆವಾಗ ನಾವು ಕಡಿಮೆ ಸಮಯದಲ್ಲಿ ಬೇಗ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಹೈಯೆಸ್ಟ್ ಎಷ್ಟು, ಲೋಯೆಸ್ಟ್ ಎಷ್ಟು, ಫಸ್ಟ್ ಕ್ಲಾಸ್ ಎಷ್ಟು, ಡಿಸ್ಟಿಂಕ್ಷನ್ ಎಷ್ಟು, ಈ ಥರ ನಾವು ಅವನ್ನ ಫೈಂಡ್ ಔಟ್ ಮಾಡೋಕ್ಕೆ ಈಸಿ ಆಗುತ್ತೆ. ದೇರ್ಫೋರ್ ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋದಾರೆ, ಕನ್ಸಿಡರ್ ದ ಮಾರ್ಕ್ಸ್ ಒಬ್ಟೈನ್ಡ್ ಔಟ್ ಆಫ್ 100 ಮಾರ್ಕ್ಸ್ ಬೈ 30 ಸ್ಟೂಡೆಂಟ್ಸ್. ಇಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಈಗ 30 ಇದ್ದಾರೆ. ಆಫ್ ಕ್ಲಾಸ್ 9 ಆಫ್ ಎ ಸ್ಕೂಲ್ 100 ಮಾರ್ಕ್ಸ್ಗೆ ಒಂದು ಎಕ್ಸಾಮನ್ನು ಮಾಡಿರ್ತಾರೆ 30 ಸ್ಟೂಡೆಂಟ್ಸ್ ಕೂಡ. ಅವರು 30 ಸ್ಟೂಡೆಂಟ್ಸ್ ಯಾರ್ಯಾರು ಎಷ್ಟೆಷ್ಟು ಮಾರ್ಕ್ಸ್ ತೊಗೊಂಡಿದ್ದಾರೆ ಅಂತೇಳಿ ಈಗ ಲಿಸ್ಟ್ ಕೊಡ್ತಾ ಹೋಗಿದ್ದಾರೆ. ದ ಮಾರ್ಕ್ಸ್ ಒಬ್ಟೈನ್ಡ್ ಬೈ 30 ಸ್ಟೂಡೆಂಟ್ಸ್ ಇನ್ ಎ ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಫಾರ್ 100 ಮಾರ್ಕ್ಸ್ ಈಸ್ ಗಿವನ್ ಆಸ್ ಫಾಲೋಸ್: 10, 20, 36, 92, 95, 40, 50, 56, 60, 70, 92, 88, 80, 70 ಈ ರೀತಿ ಇದೆ. ಇಲ್ಲಿ ನಿಮಗೆ ಕಾಣ್ತಾ ಇದೆ. ಇದು 30 ಸ್ಟೂಡೆಂಟ್ಸು 100ಗೆ ಒಬ್ಟೈನ್ ಆಗಿರ್ತಕ್ಕಂಥ ಮಾರ್ಕ್ಸ್. ರೀಕಾಲ್ ದಟ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಒಬ್ಟೈನ್ಡ್ ಎ ಸರ್ಟೈನ್ ನಂಬರ್ ಆಫ್ ಮಾರ್ಕ್ಸ್ ಈಸ್ ಕಾಲ್ಡ್ ಆಸ್ ಫ್ರೀಕ್ವೆನ್ಸಿ. ದಿಸ್ ಈಸ್ ಕಾಲ್ಡ್ ಆಸ್ ಫ್ರೀಕ್ವೆನ್ಸಿ. 10 ಈಸ್ ಫ್ರೀಕ್ವೆನ್ಸಿ, 20, 36, 92, 95 ಇನ್ನು ಪರ್ಟಿಕ್ಯುಲರ್ ನಾವೆಂತ ಕರಿತೀವಿ ಫ್ರೀಕ್ವೆನ್ಸಿ ಆಫ್ ದೋಸ್ ಮಾರ್ಕ್ಸ್ ಅಂತ. ಇವನ್ನ ನಾವು ಫ್ರೀಕ್ವೆನ್ಸಿ ಅಂತಲೂ ಕೂಡ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಫಾರ್ ಇನ್ಸ್ಟೆನ್ಸ್ 4 ಸ್ಟೂಡೆಂಟ್ಸ್ ಗಾಟ್ 70 ಮಾರ್ಕ್ಸ್. ನೋಡಿ 70 ಮಾರ್ಕ್ಸ್ ತೊಗೊಂಡಿರ್ತಕ್ಕಂಥ ಸ್ಟೂಡೆಂಟ್ಸ್ ಎಷ್ಟಿದಾವೆ ಅಂದರೆ 4, 1, 2, 3, 4 ಸ್ಟೂಡೆಂಟ್ಸ್. ಸೊ ದ ಫ್ರೀಕ್ವೆನ್ಸಿ ಆಫ್ 70 ಮಾರ್ಕ್ಸ್ ಈಸ್ 4. ಅರ್ಥ ಆಯ್ತು? ಫ್ರೀಕ್ವೆನ್ಸಿ ಅಂತಂದರೆ ರಿಪೀಟ್, ಎಷ್ಟು ಸಾರಿ ರಿಪೀಟ್ ಆಗಿದೆ ಅನ್ನೋದನ್ನು ನಾವು ಮೆನ್ಷನ್ ಮಾಡ್ತಾ ಹೋಗ್ತೀವಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಫ್ರೀಕ್ವೆನ್ಸಿ ಅಂತ ಕರೀತಾರೆ. ಹೂ ಹ್ಯಾವ್ ಒಬ್ಟೈನ್ಡ್ ಎ ಸರ್ಟೈನ್ ನಂಬರ್ ಆಫ್ ಮಾರ್ಕ್ಸ್ ಈಸ್ ಕಾಲ್ಡ್ ಆಸ್ ಫ್ರೀಕ್ವೆನ್ಸಿ. 10 ಎಷ್ಟನ್ನು ತೊಗೊಂಡಿದ್ದಾರೆ, 20 ಎಷ್ಟನ್ನು ತೊಗೊಂಡಿದ್ದಾರೆ, 70 ಎಷ್ಟನ್ನು ತೊಗೊಂಡಿದ್ದಾರೆ, 72 ಎಷ್ಟನ್ನು ತೊಗೊಂಡಿದ್ದಾರೆ, ಈ ರೀತಿ ನಾವು ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಲ್ಲ. ಈಗ 4 ಸ್ಟೂಡೆಂಟ್ಸ್ ಗಾಟ್ 70 ಮಾರ್ಕ್ಸ್, ಸೊ ದ ಮಾರ್ಕ್ಸ್ ಫ್ರೀಕ್ವೆನ್ಸಿ ಆಫ್ 70 ಮಾರ್ಕ್ಸ್ ಈಸ್ 4. ಟು ಮೇಕ್ ದ ಡಾಟಾ ಮೋರ್ ಈಸಿಲಿ ಅಂಡರ್ಸ್ಟ್ಯಾಂಡಬಲ್ ವಿ ರೈಟ್ ಇಟ್ ಇನ್ ಎ ಟ್ಯಾಬ್ಲರ್ ಕಾಲಮ್. ದಿಸ್ ಈಸ್ ಕಾಲ್ಡ್ ಆಸ್ ಅ ಟ್ಯಾಬ್ಲರ್ ಕಾಲಮ್. ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅನ್ಗ್ರೂಪ್ಡ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಅಂತೇಳಿ ಕರಿತಾ ಹೋಗ್ತೀವಿ. ದಿಸ್ ಈಸ್ ದ ಒನ್ ಆಫ್ ದ ಮೆಥಡ್ ಆಫ್ ರೈಟಿಂಗ್ ದ ಇನ್ಫಾರ್ಮೇಷನ್ ಡಾಟಾ, ದ ಪ್ರೆಸೆಂಟೇಷನ್ ಆಫ್ ಡಾಟಾ, ದಟ್ ಈಸ್ ಅನ್ಗ್ರೂಪ್ಡ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಫಾರ್ ಎಕ್ಸಾಂಪಲ್ ಮಾರ್ಕ್ಸ್ ಅಂತ ಒಂದು ಕಡೆ ಬರ್ಕೊಳ್ತೀರಾ, ಇನ್ನೊಂದು ಕಡೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂತ ಬರ್ಕೊಳ್ತೀರಾ. ಇಟ್ ಆಸ್ ಫ್ರೀಕ್ವೆನ್ಸಿ ಅಂತಲೂ ಕೂಡ ಬರಿತಾ ಹೋಗ್ತೀವಿ. 10, 20, 36, 40, 50, 56, 60, 70, 72, 80, 88, 92, 95 ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಶನ್ಸಲ್ಲಿ 10 ಇದೆಯಾ, ಮತ್ತೆ 10 ಇನ್ನೊಂದ್ಸರಿ ಬರ್ಕೋಬಾರ್ದು. 20, 36, 92, 95, 40, 50, 40, 50, 56, 60, 70 ಈ ರೀತಿ ಬರ್ಕೊಳ್ತಾ ಹೋಗ್ತಾರೆ. ಅದಾದಮೇಲೆ 88, 70 ಆದಮೇಲೆ 72 ತಗೊಂಡ್ರೆ 72 ಬರ್ಕೊಳ್ಬೇಕು. ನೆಕ್ಸ್ಟು 72 ಆದಮೇಲೆ 80 ಇದೆ, 80 ತೊಗೊಳ್ಬೇಕು. ನೆಕ್ಸ್ಟ್ 88 ಬರ್ಕೋಬೇಕು, ಆಮೇಲೆ 92 ಮಾಡ್ಕೋಬೇಕು. ಈ ರೀತಿ ಬಂದಿರತಕ್ಕಂಥ ನಂಬರ್ಸ್ಗಳಿಂದ ಕೊಟ್ಟಿರ್ತಕ್ಕಂಥ ಕ್ವಶನ್ಸಲ್ಲಿ ಆ ಒಬ್ಟೈನ್ಡ್ ಮಾರ್ಕ್ಸ್ ರಿಪೀಟೆಡನ್ನು ಬಿಟ್ಟು ಒಬ್ಟೈನ್ಡ್ ಮಾರ್ಕ್ಸನ್ನು ನಾವು ಫಸ್ಟ್ ಬರ್ಕೊಳ್ತಾ ಹೋಗಬೇಕು. ನೆಕ್ಸ್ಟ್ ಈಗ ಮಾರ್ಕ್ಸ್ ಅಂತ ಆಯಿತು, ಟೋಟಲ್ ಬೇಕಾ ಅವಶ್ಯಕತೆ ಇಲ್ಲ. ಇಲ್ಲಿ ಅನ್ಗ್ರೂಪ್ಡ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಆಗಿರೋದ್ರಿಂದ 10, 20, 36, 40, 50, 56, 60, 70, 72, 80, 88, 92, 95 ಮ್ಯಾಕ್ಸಿಮಮ್ 95ವರೆಗೂ ಬರ್ಕೊಳ್ಬೇಕು. ಹಾಗಾದರೆ ಹೌ ಮೆನಿ ಸ್ಟೂಡೆಂಟ್ಸ್ ಗಾಟ್ 10 ಮಾರ್ಕ್ಸ್? 10 ಮಾರ್ಕ್ಸ್ ಸ್ಟೂಡೆಂಟ್ಸ್ 10ಅನ್ನು ಎಷ್ಟು ಜನ ತೊಗೊಂಡಿದ್ದಾರೆ ಅಂತ ನೋಡ್ತಾ ಹೋಗಬೇಕು. ಇಲ್ಲಿ ಟೇಬಲ್ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಓನ್ಲಿ 1 ಸ್ಟೂಡೆಂಟ್ಸ್ ಗಾಟ್ 10 ಮಾರ್ಕ್ಸ್ ಇನ್ ಎ ಎಕ್ಸಾಮ್, ದೇರ್ಫೋರ್ 1 ಅಂತ ಬರಿತಾ ಹೋಗ್ತಾರೆ. 20 ಅಲ್ಲಿ ಕೂಡ 1 ಸ್ಟೂಡೆಂಟ್ಸ್, 36 3 ಸ್ಟೂಡೆಂಟ್ಸ್, 40 4 ಸ್ಟೂಡೆಂಟ್ಸ್. The frequency of 40 is 4 because the 4 students obtained 40 marks in a mathematics exam. 50 3 students, 56 marks 2 students, 60 marks 4 students,
70 ಮಾರ್ಕ್ಸ್ 4 ಸ್ಟೂಡೆಂಟ್ಸ್, 72 ಮಾರ್ಕ್ಸ್ 1 ಸ್ಟೂಡೆಂಟ್ ಮಾತ್ರ ತೊಗೊಂಡಿದ್ದಾನೆ, 80 ಮಾರ್ಕ್ಸ್ 1, 88 2 ಸ್ಟೂಡೆಂಟ್ಸ್. ಅದೇ ರೀತಿ 92 ಮಾರ್ಕ್ಸ್ 3 ಸ್ಟೂಡೆಂಟ್ಸ್ ಗಾಟ್ 92 ಔಟ್ ಆಫ್ 100. ದೆನ್ 95 ಔಟ್ ಆಫ್ 100 ದ ಹೈಯೆಸ್ಟ್ marks is 95. Only 1 students got 95 marks in a mathematics exam out of 30 students. Therefore, this is called an ungrouped frequency distribution table or simply a frequency distribution table. Note that you can also tally marks in presenting these tables. Tally ಅಂತ ಹೇಳಿದ್ರೆ ನಾವು ಅವನ ಮಾರ್ಕ್ಸ್ ಟ್ಯಾಲಿ ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ಲೈನ್ಗಳನ್ನು ಈ ರೀತಿ ಲೈನ್ಗಳು ಡಾಟಾ ಇರ್ಬೋದು ಲೈನ್ಗಳನ್ನು ಯೂಸ್ ಮಾಡಿಕೊಂಡು ಅವನ ಇನ್ಫಾರ್ಮೇಷನನ್ನು ಬರ್ಕೊಳ್ಳೋಕ್ಕೆ ಈಸಿ ಆಗಲಿ ಅನ್ನೋ ಉದ್ದೇಶಕ್ಕೆ ನಾವು ಇಲ್ಲಿ ಟ್ಯಾಲಿ ಅನ್ನೋ ಒಂದು ಮಾರ್ಕ್ಸನ್ನು ಪ್ರಿಪೇರಿಂಗ್ ಮಾಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಅದನ್ನು ಟ್ಯಾಲಿ ಮಾರ್ಕ್ಸನ್ನು ನೋಡೋದಾದರೆ ನೆಕ್ಸ್ಟ್ ಎಕ್ಸಾಂಪಲ್ 100 ಪ್ಲಾಂಟ್ಸ್ ಈಚ್ ವರ್ ಪ್ಲಾಂಟೆಡ್ ಇನ್ 100 ಸ್ಕೂಲ್ಸ್ ಡ್ಯೂರಿಂಗ್ ವನ ಮಹೋತ್ಸವ ಆಫ್ಟರ್ 1 ಮಂತ್. ದ ನಂಬರ್ ಆಫ್ ಪ್ಲಾಂಟ್ಸ್ ದಟ್ ಸರ್ವೈವ್ಡ್ ವರ್ ರೆಕಾರ್ಡೆಡ್ ಆ್ಯಸ್. ವನ ಮಹೋತ್ಸವ ಅಂತ ಕೇಳಿರ್ತಾರೆ, ಸಸಿ ನೆಡುವ ಒಂದು ಕಾರ್ಯಕ್ರಮ ಆಗಿರುತ್ತೆ. ಈ ಒಂದು ವನ ಮಹೋತ್ಸವ ಕಾರ್ಯಕ್ರಮದಲ್ಲಿ 100 ಸ್ಕೂಲ್ಸ್ ಅಂದರೆ 100 ಸ್ಕೂಲ್ನ ಸೇರ್ಕೊಂಡಿರ್ತಾರೆ. 100 ಸ್ಕೂಲ್, ಪ್ರತಿಯೊಂದು ಸ್ಕೂಲಿಂದ ಒಂದೊಂದು ಸಸ್ಯ ಅಂತ ಹೇಳಿದಾಗ 100 ಪ್ಲಾಂಟ್ಸ್, ಪ್ರತಿಯೊಂದು ಸ್ಕೂಲವರು 100 ಪ್ಲಾಂಟ್ಸನ್ನು ನೆಡ್ತಾ ಹೋಗ್ತಾರೆ. ಒಂದು ಸ್ಕೂಲಿಂದ ಒಂದಲ್ಲ 100 ಸ್ಕೂಲ್, ಪ್ರತಿಯೊಂದು ಸ್ಕೂಲಿಂದ 100 ಪ್ಲಾಂಟ್ಸ್ಗಳನ್ನು ಅವರು ನೆಡ್ತಾ ಹೋಗ್ತಾರೆ. ದೇರ್ಫೋರ್ ಆಫ್ಟರ್ 1 ಮಂತ್ ಆಮೇಲೆ ಎಷ್ಟು ಸಸ್ಯಗಳು ಬೆಳವಣಿಗೆ ಆಗ್ತಾ ಇದ್ದಾವೆ ಅಥವಾ ಉಳ್ಕೊಂಡಿದ್ದಾವೆ, ಎಷ್ಟು ಹಾಳಾಗಿದ್ದಾವೆ ಅನ್ನೋದನ್ನು ನೋಡ್ತಾ ಹೋದರೆ 1 ಸ್ಟೂಡೆಂಟ್ಸ್ 95 ಪ್ಲಾಂಟ್ಸ್ ಸರ್ವೇ ಆಗಿದ್ದಾವೆ. ಇನ್ನೊಂದು ಸ್ಕೂಲಿಂದ 67 ಪ್ಲಾಂಟ್ಸ್ ಆರ್ ಸರ್ವೈವ್ಡ್. ನೆಕ್ಸ್ಟು 28 32 65 ಈ ರೀತಿ 100 ಸ್ಕೂಲಿನ ಒಂದು ಪ್ಲಾಂಟ್ಸ್ ಎಷ್ಟು ಪ್ಲಾಂಟ್ಸು ಸರ್ವೇ ಆಗಿದೆ ಅಂತೇಳಿ ರೆಕಾರ್ಡ್ ಮಾಡಿದ್ದಾರೆ. ದಿಸ್ ಈಸ್ ದ ಇನ್ಫಾರ್ಮೇಷನ್ ಆಫ್ ಸ್ಕೂಲ್ಸ್. ಪ್ಲಾಂಟ್ಸ್ ದಟ್ ಸರ್ವೈವ್ಡ್ ಆರ್ ರೆಕಾರ್ಡೆಡ್ ಆ್ಯಸ್ ಫಾಲೋಸ್. ದಿಸ್ ಈಸ್ 100 ಸ್ಕೂಲ್ನ ಒಂದು ಸರ್ವೇ ಆಗಿರ್ತಕ್ಕಂಥ ಒಂದು ಇನ್ಫಾರ್ಮೇಷನ್. ಈ ಇನ್ಫಾರ್ಮೇಷನ್ನ ನಾವು ಈಗ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟ್ಯಾಲಿ ಮಾರ್ಕ್ಸನ್ನು ಯೂಸ್ ಮಾಡಿಕೊಂಡು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ನಲ್ಲಿ ಬರಿತಾ ಹೋಗಬೇಕು. ಅದು ಯಾವ ರೀತಿ ಬರಿತಾ ಹೋಗ್ತೀರಂತ ನೋಡೋದಾದರೆ, ಟು ಪ್ರೆಸೆಂಟ್ ಸಚ್ ಎ ಲಾರ್ಜ್ ಅಮೌಂಟ್ ಆಫ್ ಡಾಟಾ ಸೊ ದಟ್ ಎ ರೈಡರ್ ಕ್ಯಾನ್ ಮೇಕ್ ಸೆನ್ಸ್ ಇಟ್ ಈಸ್ ಈಸಿಲಿ. ಅವರು ನೋಡಿದ ತಕ್ಷಣ ಓದೋರಿಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗಬೇಕು ಅನ್ನೋ ಉದ್ದೇಶಕ್ಕೆ ಇದನ್ನು ನಾವೇನು ಮಾಡ್ತೀವಿ, ಒಂದು ಪ್ರೆಸೆಂಟ್ ಮಾಡ್ತಾ ಹೋಗ್ಬೇಕು. ಈ ಡಾಟಾವನ್ನು ನಾವು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗೋ ರೀತಿಯಲ್ಲಿ ಪ್ರೆಸೆಂಟ್ ಮಾಡ್ತಾ ಹೋಗಬೇಕು. We condense it into groups like 20 to 29, 30 to 39, 90 to 99. ಈ ರೀತಿ 20 to 29 ಎಷ್ಟು ಸ್ಕೂಲ್, 20 to 29 ಪ್ಲಾಂಟ್ಸ್ ಸರ್ವೆ ಆಗಿರ್ತಕ್ಕಂಥ ನಂಬರ್ ಆಫ್ ಸ್ಕೂಲ್ಸ್ ಎಷ್ಟು, 30 to 39 ಪ್ಲಾಂಟ್ಸ್ಗಳು ಉಳಿದಿರ್ತಕ್ಕಂಥ ಸ್ಕೂಲ್ಗಳ ಸಂಖ್ಯೆ ಎಷ್ಟು. ಅದೇ ಥರ 39 ಆದಮೇಲೆ 40 to 49, 50 to 59, 60 to 69. Okay, these groupings are called classes or class intervals ಅಂತೇಳಿ ಕರೀತಾ ಹೋಗ್ತೀವಿ. these groups are called ನಾವು 20 to 29, 30 to 39, 90 to 99 ರೀತಿ ಗ್ರೂಪ್ ಮಾಡ್ತಾ ಹೋಗ್ತೀವ. these group we called as classes or class intervals ಅಂತೇಳಿ ಕರೀತಾ ಹೋಗ್ತೀವಿ. and their size is called as class size or class width ಅಂತೇಳಿ ಕೂಡ ಕರೀತಾ ಹೋಗ್ತೀವಿ. which is 10 in this case. ಇಲ್ಲಿ 29 minus 20, ಈಗ ಫಾರ್ ಎಕ್ಸಾಂಪಲ್ 10 ಪ್ಲಾಂಟ್ಸ್ಗಳನ್ನು ತೊಗೊಂಡು ಒಂದು ಗ್ರೂಪ್ ಮಾಡ್ತಾ ಹೋಗಿದೆ. 20 to 29 ಅದರಲ್ಲಿ 10 ಪ್ಲಾಂಟ್ಸ್ 10 ಬರುತ್ತೆ ಕ್ಲಾಸ್ ಸೈಜ್. ಅಂದರೆ 30 to 39 ಅಂದರೆ ಅಲ್ಲಿ ಕೂಡ ಇನ್ ಬಿಟ್ವೀನ್ 30 to 39 10 ಕ್ಲಾಸ್ ಸೈಜ್ ಬರ್ತಾ ಹೋಗುತ್ತೆ. ದೇರ್ಫೋರ್ ವಿಚ್ ಈಸ್ ದ ಕ್ಲಾಸ್ ಸೈಜ್ ಆರ್ ಕ್ಲಾಸ್ ವಿಡ್ತ್ ಇನ್ ದಿಸ್ ಇನ್ಫಾರ್ಮೇಷನ್ ಈಸ್ 10. ಇನ್ ಈಚ್ ಆಫ್ ದೀಸ್ ಕ್ಲಾಸಸ್ ದ ಲೀಸ್ಟ್ ನಂಬರ್ ಈಸ್ ಕಾಲ್ಡ್ ಆಸ್ ದ ಲೋಯರ್ ಕ್ಲಾಸ್ ಲಿಮಿಟ್. ದ ಲೀಸ್ಟ್ ನಂಬರ್ ವಿ ಕಾಲ್ಡ್ ಆಸ್ ದ lower class limit and the greatest number we called as upper class limit. ಈಗ ಫಾರ್ ಎಕ್ಸಾಂಪಲ್ 20 to 29, 20 we called as the lower class limit and 29 we called as upper class limit ಅಂತ ಹೇಳಿ ಕರಿತಾ ಹೋಗ್ತೀವಿ. therefore the lower class limit is 90 and upper class limit is 99 in the 90 to 99 class intervals. therefore number of plants, ಈಗ ಇದನ್ನು ನಾವು the information can be recorded and recall that using tally marks the data above can be condensed in tabular form by using tally marks. ನಾವು ಈಗ ಟ್ಯಾಲಿ ಮಾರ್ಕ್ಸ್ಗಳನ್ನು ಯೂಸ್ ಮಾಡಿಕೊಂಡು ಇನ್ಫಾರ್ಮೇಷನ್ ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಷನನ್ನು ಟ್ಯಾಬ್ಲರ್ ಕಾಲಮಲ್ಲಿ ಅಥವಾ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲಲ್ಲಿ ಯಾವ ರೀತಿ ಬರೀಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ನೋಡಿ, ನಂಬರ್ ಆಫ್ ಪ್ಲಾಂಟ್ಸ್ ಸರ್ವೈವ್ಡ್ ಒಂದು ಕಡೆ ಟೇಬಲ್ ಬರ್ಕೋಬೇಕು. ನಂಬರ್ ಆಫ್ ಪ್ಲಾಂಟ್ಸ್ ಸರ್ವೈವ್ಡ್, ಟ್ಯಾಲಿ ಮಾರ್ಕ್ಸ್, ನೆಕ್ಸ್ಟ್ ನಂಬರ್ ಆಫ್ ಸ್ಕೂಲ್ಸ್, ಈ ರೀತಿ 3 ಕಾಲಮನ್ನು ಬರ್ಕೊಳ್ತಾ ಹೋಗ್ತೀರಾ. ನಂಬರ್ ಆಫ್ ಪ್ಲಾಂಟ್ಸ್ ಸರ್ವೈವ್ಡ್ ಕಾಲಮಲ್ಲಿ ನಾವು ಕ್ಲಾಸ್ ಇಂಟರ್ವಲನ್ನು ಬರ್ಕೊಳ್ತಾ ಹೋಗಬೇಕು. ಕ್ಲಾಸ್ ಇಂಟರ್ವಲ್ಸ್ ಅಂದರೆ ನಾವು ಗ್ರೂಪಿಂಗ್ ಮಾಡ್ತಾ ಹೋಗ್ತೀವಿ.
20 to 29, 30 to 39. ಈಗ 29ಗೆ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಬರೋದು 30ಇಂದ ಸ್ಟಾರ್ಟ್ ಮಾಡಬೇಕು, 39ಗೆ ಎಂಡ್ ಮಾಡಬೇಕು. ನೆಕ್ಸ್ಟ್ 39ಗೆ ಎಂಡ್ ಆದಮೇಲೆ ನೆಕ್ಸ್ಟ್ ಯಾವುದು 40ಇಂದ 49ವರೆಗೆ ಒಂದು ಗ್ರೂಪ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ 50ಇಂದ 59ವರೆಗೆ ಇನ್ನೊಂದು ಗ್ರೂಪು, 60 to 69, 70 to 79, 80 to 89, 90 to 90, ಈ ರೀತಿ ಗ್ರೂಪಿಂಗ್ ಮಾಡ್ತಾ ಹೋಗಬೇಕು. 20ಇಂದ 29ಗೆ ಫಸ್ಟ್ ಗ್ರೂಪ್ ಆದರೆ ನೆಕ್ಸ್ಟು 30ಇಂದ ಸ್ಟಾರ್ಟ್ ಆಗುತ್ತೆ, 30ಇಂದ 39ಗೆ ಎಂಡ್ ಆಗುತ್ತೆ. 39ಗೆ ಎಂಡ್ ಆಗಿದ್ದು ನೆಕ್ಸ್ಟ್ ಥರ್ಡ್ ಗ್ರೂಪು 40ಇಂದ ಸ್ಟಾರ್ಟ್ ಆಗಬೇಕು, 49ಗೆ ಎಂಡ್ ಆಗಬೇಕು. ಈ ರೀತಿ 10 ಕ್ಲಾಸ್ ಸೈಜ್ ಇರೋ ಹಾಗೆ ಕ್ಲಾಸ್ ಇಂಟರ್ವಲನ್ನು ನಾವು ಬರ್ಕೊಳ್ತಾ ಹೋಗಬೇಕು, ಗ್ರೂಪಿಂಗ್ ಮಾಡ್ತಾ ಹೋದ್ರಿ. ಈಗ 20 to 29 ಪ್ಲಾಂಟ್ ಸರ್ವೈವ್ ಆಗಿರ್ತಕ್ಕಂಥ ಸ್ಕೂಲ್ಗಳು ಎಷ್ಟು ಇಲ್ಲಿ ನೋಡಬೇಕು. 20 to 29 ಒಳಗೆ ಬರ್ತಕ್ಕಂಥ ನಂಬರ್ಸ್ಗಳು ಯಾವ್ಯಾವ ಅಂತಲ್ಲಿ. ಇಲ್ಲಿ 29 1 ಇದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು 1 ಆಯಿತು. 1 ಆದಮೇಲೆ ನೋಡ್ತಾ ಹೋಗ್ರಿ, ಈ ಪೂರ್ತಿ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೋ ಅದಷ್ಟು ನೋಡ್ತಾ ಹೋಗ್ಬೇಕು. 20 to 29 ಒಳಗಡೆ ಬರ್ತಕ್ಕಂಥ ನಂಬರ್ಸ್ಗಳು ಯಾವ್ಯಾವ ಇದಾವ ಅಂತ ನೋಡ್ತಾ ಹೋಗಬೇಕು. ಇದಾವ ಯಾವಿಲ್ಲ, 1 ಮಾತ್ರ ಬರ್ತಾ ಇದೆ. 23 ಅಂತಿದೆ ನೋಡಿ, ಸೆಕೆಂಡ್ 2 ಆಯಿತು. ನೆಕ್ಸ್ಟ್ 27 ಆ್ಯಂಡ್ ನೆಕ್ಸ್ಟ್ ದೇರ್ ಆರ್ 3, therefore 3 ಟ್ಯಾಲಿ ಮಾರ್ಕ್ಸ್ ಅನ್ನು ಈ 3 ಗೆರೆಗಳನ್ನು ಈ ರೀತಿ ಹಾಕೊಳ್ತಾ ಹೋಗ್ಬೇಕು. 1 2 3 20 27 23 ಅಂತ 3 ಬಂದು ಅವು 3 ಗೆರೆಗಳನ್ನು ಹಾಕಬೇಕು. ಹಾಗಾದ್ರೆ ನಂಬರ್ ಆಫ್ ಫ್ರೀಕ್ವೆನ್ಸಿ ಎಷ್ಟಾಗಾದರೆ ಇಲ್ಲಿ ಎಷ್ಟು ಟ್ಯಾಲಿ ಮಾರ್ಕ್ಸ್ ಬಂದಿರುತ್ತೋ ಅದು ದಟ್ ಈಸ್ ಈಕ್ವಲ್ ಟು ಫ್ರೀಕ್ವೆನ್ಸಿ. ಇಲ್ಲಿ 3 ಗೆರೆಗಳು ಬಂದಿರೋದ್ರಿಂದ ದ ಫ್ರೀಕ್ವೆನ್ಸಿ ಈಸ್ 3 ಅಂತೇಳಿ ಬರ್ಕೊಳ್ತಾ ಹೋಗ್ತೀವಿ. ಸಿಮಿಲರ್ಲಿ 30 to 39 ಯಾವ್ಯಾವ ನಂಬರ್ಸ್ ಇದ್ದಾವೆ ಅಂತ ನೋಡ್ತಾ ಹೋಗ್ಬೇಕು. 30ಇಂದ 39 ಒಳಗೆ ಬರ್ತಕ್ಕಂಥ ನಂಬರ್ಸ್ಗಳು ಕೌಂಟ್ ಮಾಡ್ತಾ ಹೋಗಬೇಕು. ಈಗ 32 ಬಂತಾ, ಇಲ್ಲೊಂದು ಮಾರ್ಕ್ ಹಾಕೋಬೇಕು. ನೆಕ್ಸ್ಟ್ 33 ಬಂತಾ, ಅಲ್ಲೊಂದು ಗೆರೆ ಹಾಕೋಬೇಕು. ಆ್ಯಂಡ್ ನೆಕ್ಸ್ಟ್ 32 ಬಂತಾ, ನೆಕ್ಸ್ಟ್ ಗೆರೆ, 38 ಬಂತಾ ಗೆರೆ, ಈ ರೀತಿ ನೀವು ಮಾರ್ಕ್ ಮಾಡ್ತಾ ಹೋಗಬೇಕು. ಟೋಟಲ್ ಎಷ್ಟಾಯಿತು 14 ಆಗುತ್ತೆ. ದಫ್ ಟ್ಯಾಲಿ ಮಾರ್ಕ್ಸ್ ಎಷ್ಟು ಬಂತು ಅಷ್ಟು 5. ಈಗ 4 ಮತ್ತು 5 ಅಂದಾಗ 5 ಒಂದು ಗ್ರೂಪ್ ಮಾಡ್ತಾ ಹೋಗ್ತೀವಿ. 1 2 3 4 ಗೆರೆಗಳನ್ನು ಹಾಕಿದ ಮೇಲೆ 5 ನಾವು ಇದೇ ರೀತಿ ಕ್ರಾಸ್ ಹಾಕ್ತೀವಿ. ಯಾಕಂದರೆ 5 ಸೇರಿ ಒಂದು ಗ್ರೂಪ್ ಮಾಡ್ತಾ ಹೋಗ್ತೀವಿ. ಇದಿಷ್ಟು ಸೇರಿ 5 + 4 10 + 4 14 ಆಗುತ್ತೆ. ಹಾಗಾದರೆ ನಂಬರ್ ಆಫ್ ಸ್ಕೂಲ್ ಎಷ್ಟಾಯಿತು 14. ನಂಬರ್ ಆಫ್ ಸ್ಕೂಲ್ ವಿಚ್ ಈಸ್ ಈಕ್ವಲ್ ಟು ಫ್ರೀಕ್ವೆನ್ಸಿ. 40 to 49 ಅಲ್ಲಿ ಕೂಡ 12 ಆಯಿತು. 50 to 59 ಅಲ್ಲಿ ಕೂಡ 8 ಆಗುತ್ತೆ. ಈ ರೀತಿ ನಾವು ನಂಬರ್ ಆಫ್ 60 to 69 ನೋಡ್ತಾ ಹೋಗಬೇಕು. ಈ 60ಇಂದ 69 ಒಳಗೆ ಬರ್ತಕ್ಕಂಥ ನಂಬರ್ಸ್ಗಳು ಯಾವ್ಯಾವು ಅಂತೇಳಿ. ಈ 61 ಅಂತಿದೆಯಾ, ಅಲ್ಲೊಂದು ಗೆರೆ ಹೇಳ್ಕೋಬೇಕು. 65 ಇದೆಯಾ, ನೆಕ್ಸ್ಟ್ ಇನ್ನೊಂದು. ಆ್ಯಂಡ್ ನೆಕ್ಸ್ಟ್ 65 ಬಂತು, ಇನ್ನೊಂದು. 69 ಬಂತು, ಇನ್ನೊಂದು. ನೆಕ್ಸ್ಟ್ 66 ಬರುತ್ತೆ. ಅವಾಗ ಏನು ಮಾಡ್ತೀರಾ ನೀವು, ಈ ರೀತಿ ಕ್ರಾಸ್ ಮಾಡ್ತಾ ಹೋಗ್ಬೇಕು, ಗ್ರೂಪ್ ಮಾಡ್ತಾ ಹೋಗ್ತೀರಾ. 5 ಒಂದೊಂದು ಗ್ರೂಪ್ ಮಾಡ್ತಾ ಹೋಗ್ತೀರಾ. ಈ ರೀತಿ ಟ್ಯಾಲಿ ಮಾರ್ಕ್ಸ್ಗಳನ್ನು ಹಾಕ್ಕೊಂಡು ನಾವೇನು ಮಾಡಬೇಕು, ಎಷ್ಟು ಟ್ಯಾಲಿ ಬಂದಿದೆ ದಟ್ ಈಸ್ ಈಕ್ವಲ್ ಟು ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. 5 + 5 10, 10 + 5 15 + 3 18 ಆಗುತ್ತೆ. therefore 60 to 69 ದ ಫ್ರೀಕ್ವೆನ್ಸಿ ಇಸ್ 18. ಅಂದರೆ 18 ಸ್ಕೂಲ್ನ ಪ್ಲಾಂಟ್ಸ್ಗಳು ಏನಿದ್ದಾವೆ, ಸರ್ವೈವ್ಡ್ ಪ್ಲಾಂಟ್ಸ್ ಎಷ್ಟಿದ್ದಾವೆ 60 to 69 ಪ್ಲಾಂಟ್ ಸರ್ವೈವ್ಡ್. ನಂಬರ್ ಆಫ್ ಸ್ಕೂಲ್ಸ್ ಎಷ್ಟು ಅಂದರೆ 18 ಅಂತ ಹೇಳಿ ಹೇಳ್ತಾ ಹೋಗ್ತೀವಿ. ಈ ರೀತಿ ಹೈಯೆಸ್ಟು ಎಷ್ಟು 23 ಇದೆ ನೋಡಿ. ಹೈಯೆಸ್ಟ್ ಸ್ಕೂಲ್ ಎಷ್ಟು 23. ಅಂದರೆ 80 to 89 ಪ್ಲಾಂಟ್ ಸರ್ವೈವ್ಡ್. 100 ಪ್ಲಾಂಟ್ಸ್ಗಳನ್ನು ಏನು ಇಟ್ಟಿರ್ತಾರೋ ಅದರಲ್ಲಿ 80ಇಂದ 89 ಪ್ಲಾಂಟ್ಸ್ ಸರ್ವೈವ್ ಆಗಿರ್ತಕ್ಕಂಥವು ಸ್ಕೂಲ್ಗಳು ಎಷ್ಟಪ್ಪ ಅಂದರೆ 23 ಅಂತ ನಾವು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ತೀವಿ. ಹೈಯೆಸ್ಟ್ ಸ್ಕೂಲ್ ಯಾವುದಂದ್ರೆ 23, ಲೋಯೆಸ್ಟ್ ಸ್ಕೂಲ್ ಯಾವುದಂತ 3 ಅಂತ ಹೇಳ್ತಾ ಹೋಗ್ತೀವಿ. ಈ ರೀತಿ 3 ಸ್ಕೂಲ್ನ ಒಂದು ಪ್ಲಾಂಟ್ಸ್ಗಳು ಏನಾಗಿದ್ದಾವೆ, ಬರೀ ಕೇವಲ 20 to 29 ಪ್ಲಾಂಟ್ಸ್ ಮಾತ್ರ ಸರ್ವೆ ಆಗಿದ್ದಾವೆ, ಲೀಸ್ಟ್ ಅಂತ ಹೇಳ್ತಾ ಹೋಗ್ತೀವಿ. ಈ ರೀತಿ ದ ಪ್ರೆಸೆಂಟಿಂಗ್ ಡಾಟಾ ಈಸ್ ಇನ್ ದ ಫಾರ್ಮ್ ಆಫ್ ಸಿಂಪ್ಲಿಫೈಸ್ ಆ್ಯಂಡ್ ಕಂಡೆನ್ಸಸ್ ಡಾಟಾ and enable us to observe certain important features at a glance. This is called as a group frequency distribution table, where we can easily observe that 50% or more plants survived in 80, 18, 10 plus 23 plus 12 is equal to 71 schools. We observe that the classes in the table above are non-overlapping. Note that we could not have made more classes or of shorter size or fewer classes of larger sizes also. For instance, the intervals could have been 20 to 26, 27 to 31 and so on. So there is no hard and fast rule about this. Expect that the classes should not overlap ಆಗಿರಲ್ಲ. ಅಂದರೆ 20 to 26, 27 to 31 ಈ ರೀತಿ ಓವರ್ಲ್ಯಾಪ್ ನಾವು ಕಂಟಿನ್ಯೂಸ್ 20 to 29, ನೆಕ್ಸ್ಟ್ 30 to 39, 39 to 40, ನೆಕ್ಸ್ಟ್ 39 to 40, ನೆಕ್ಸ್ಟ್ 49 to 50 ಈ ರೀತಿ ನಾವು ಓವರ್ಲ್ಯಾಪ್ ಆಗದಂಗೆ ಗ್ರೂಪಿಂಗ್ ಮಾಡ್ತಾ ಹೋಗ್ತೀವಿ.
50% ಆರ್ ಮೋರ್ ದ್ಯಾನ್ ಪ್ಲಾಂಟ್ ಸರ್ವೆ ಆಗುತ್ತೆ ಅಂತ ಸ್ಕೂಲ್ ನೋಡ್ತಾ ಹೋಗೋದ್ರೆ 80, 18, 10 ಮತ್ತು 23 ಮತ್ತು 12 ಅಂದರೆ 71 ಸ್ಕೂಲ್ ಏನಾಗುತ್ತೆ 50%ಗಿಂತ ಹೆಚ್ಚು ಪ್ಲಾಂಟ್ಸ್ಗಳು ಸರ್ವೆ ಆಗಿದ್ದಾವೆ ಅಂತೇಳಿ ನಾವು ನೋಡ್ತಾ ಹೋಗ್ಬೋದು. ಇದಿಷ್ಟು ಪ್ರೆಸೆಂಟೇಷನ್ ಆಫ್ ಡಾಟಾ. ಇದ್ರ ಮೇಲೆ ಎಕ್ಸಸೈಸ್ ಪ್ರಾಬ್ಲಮ್ಸ್ ಬರ್ತಾ ಹೋಗ್ತವೆ. ಎಕ್ಸಸೈಸ್ ಪ್ರಾಬ್ಲಮ್ಸ್ಗಳನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.